ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಪ್ರತಾಪ್ ಅಂತ. ಊರು ಯಾವುದಿದೆ? ಬಡ್ಕನ್ ಕೊಪ್ಪಲು. ಎಷ್ಟು ತಿಂಗಳಾಯ್ತು ಸರ್ ಬಾಳೆ ಗಿಡ ತೊಗೊಂಡು? 5 ತಿಂಗಳಾಗಿದೆ. ಇದು ಏಲಕ್ಕಿ 5 ತಿಂಗಳ ಗಿಡ. ಇದು ಏಲಕ್ಕಿದೆ. ಇದು ಕೆಲವೊಂದು ಡೌಟ್ಸ್ಗಳಿದೆ, ಆ ಡೌಟ್ಸ್ ಕ್ಲಿಯರ್ ಮಾಡಬೇಕು. ನೋಡಿ, ಈ ಗಿಡ ಇಷ್ಟೊಂದು ಹೆಲ್ತಿಯಾಗಿದೆ. ನೀರು ಬುಡಕ್ಕೆ ಹೋಯ್ತಾ ಇದೆ ಅಂತ ಹೇಳಿದೆ. ಬುಡಕ್ಕೆ ಹೋದಾಗ ಏನು ಸಮಸ್ಯೆ ಆಗುತ್ತೆ ಅಂದರೆ, ನೋಡಿ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದು. ಈ ಗಿಡಗಳಿದ್ದೀರಾ, ಇವೆರಡು ಗಿಡಕ್ಕೆ ನೀರು ಬೇರು ಜಾಸ್ತಿ ಕೊಳ್ತು ಹೋಗಿರೋದ್ರಿಂದ ಹಂಗಾಗಿದೆ. ಆ ಭಾಗ ಒಂಚೂರು ಎತ್ತರವಾಗಿದೆ, ಇದು ಮೇಲ್ಗಡೆ ಬಂದ್ಬಿಟ್ಟಿದೆ ಇದು. ಸೊ ನಾವೇನು ಮಾಡ್ತೀವಿ, ಇದಕ್ಕೆ ರೋಗ ಅಂತ ನಾವೇ ಡಿಸೈಡ್ ಮಾಡ್ತೀವಿ. ಇದು ರೋಗ ಅಲ್ಲ, ಹ್ಯಾಂಡಿಕ್ಯಾಪ್ಟ್ ಆಗುತ್ತೆ ಅಂದರೆ ಆಗ ಆಹಾರ ಸಪ್ಲೈ ಆಗಿಲ್ಲ. ಸೊ ಹಾಗಾಗಿ ನಾವು ಕಣ್ ತೆಗಿಬೇಕಾದ್ರೆ ಕಣ್ ತೆಗೆದಾಕ್ತೀವಿ. ಕೆಲವು ಟೈಮಲ್ಲಿ ಫೇಲ್ ಎಲ್ಲ ಆಯ್ತೀವಿ ಅಂದರೆ, ನೋಡಿ ಇಲ್ಲಿ ಫೇಲ್ ಆಯ್ತೀವಿ. ಇದು ಗೊತ್ತಿರೋಕ್ಕಿಲ್ಲ ನಮಗೆ. ಇದು ಕೂತು ಹಾಕ್ಬಿಟ್ಟಿರ್ತಾರಲ್ಲ, ಇದು ಗೊತ್ತಾಗಿಲ್ಲ. ಈ ಕಂದು ಹಾಕ್ತಾರೆ ನಮ್ಗೆ ಬರೋದಿಲ್ಲ ಅದು. ಸೊ ಇದು ಕೆಲವೊಂದು ಗಿಡಗಳಲ್ಲೂ ಆಗುತ್ತೆ. ಇದನ್ನು ಕಟ್ ಮಾಡಿ ಇಲ್ಲಿ ನೀರಿಗೆ ಅವಾಯ್ಡ್ ಮಾಡಿಬೇಕಾರೆ ನೆಕ್ಸ್ಟ್ 2 ವಾರ ಬಿಟ್ಟು ನೋಡಿದ್ರೆ ಈ ಎಲೆ ಚೆನ್ನಾಗಿ ಬಂದ್ಬಿಡ್ತವೆ. ಸೊ ನೀವು ಕಂದು ತೆಗಿಬೇಕಾರೆ ಮಕ್ಕಳು ಮೊಮ್ಮಕ್ಕಳು ಅಂತ ಇರ್ತಾರೆ, ಅವಾಗ ಅದು ಹಾಕೊಡೋದು. ಅದೊಂದು ಡೌಟ್ಸ್ ಆಮೇಲೆ ಹೇಳ್ಕೊಡ್ತೀನಿ. ಈಗ ನಿಮ್ಗೆ ಡೌಟ್ ಇರೋದು ಇದು. ಇದು ಇದು ಒಂದು ಪಟ್ಟೆ ಹೊಡಿಲೇಬೇಕು. ಈ ಪಟ್ಟೆ ನೋಡಿ, ಕಂಬ ದಪ್ಪ ಆಯ್ತಾ ಇದೆ. ಅದು ದಪ್ಪ ಆಯ್ತದಾಗ ಈ ಸಿಂಗಲ್ ಪಟ್ಟೆ ಹೊಡಿತದೆ. ಜಾಸ್ತಿ ಪಟ್ಟೆ ಹೊಡಿದ್ರೆ ಬೋರಾನ್ ಡಿಫಿಷಿಯನ್ಸಿ ಅಂತ ಇರ್ತದೆ. ತೆಗಿಬಿಡಿ. ಹಂಗೆ ಇರಲಿ, ನೋವಾಗುತ್ತೆ ಅದಕ್ಕೆ. ಆಯ್ತಾ, ಬನ್ನಿ ಬೇರೆ ನೋಡೋಣ. ಇನ್ನೊಂದು ನೋಡಿ, ಇದು ದಪ್ಪ ಆಗಿರೋದು ಗೆಡ್ಡೆ. ಇದು ರೋಗ ಅಲ್ಲ. ಇಲ್ಲಿ ನೋಡಿ, ಗೆಡ್ಡೆ ದಪ್ಪ ಹಾಕಿ ಇದು ದಪ್ಪ ಆಯ್ತಾ ಇದೆ. ಭೂಮಿ ಹೊಡಿತಾ ಇದಿಲ್ವ ಅಲ್ಲಿ? ಈ ಭೂಮಿ ಹೊಡಿತಾ ಇದೆ ಅಂತಂದರೆ ಗೆಡ್ಡೆ ದಪ್ಪ ಆಯ್ತಾ ಇದೆ ಅಂತ. ಇದು ರೋಗ ಅಲ್ಲ. ಅಕಸ್ಮಾತ್ ಇದು ಗೆಡ್ಡೆ ಈ ಥರ ಹೊಡೆದು ಈ ಸುಳಿಯಲ್ಲೇ ಈ ಥರ ಫಾರ್ಮೇಷನ್ ಆಗದೆ ಹಾಗೆ ನಿಂತುಬಿಟ್ರೆ, ಇಲ್ಲಿಗೆ ನಿಂತುಬಿಟ್ರೆ ಆ ರೂಟಲ್ಲಿ ಪ್ರಾಬ್ಲಮ್ ಇದೆ ಅಂತ. ಆ ರೂಟ್ಗೆ ನೀರನ್ನ ಹೊರಗಡೆ ಹಾಕ್ಬಿಡ್ತೀವಿ ಆಗ. ಆಮೇಲೆ ಇದು ನೋಡಿ, ಇದು ಈ ಗೆರೆ ಕಾಣಿಸ್ತಾ ಇದೆಯಾ? ಇದು ಫ್ರಿಂಗ್ ಎಳೆದು ಬಿಟ್ಟಂಗಾಗಿದೆ. ಅಂದರೆ ಇದಕ್ಕೆ ಲಘು ಪೋಷಕಾಂಶಗಳ ಕೊರತೆ ಅಷ್ಟೇ. ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ ನಾವು. ಅದು ನೋಡಿ, ಈ ಎಲೆ ನೋಡಿ, ಇಲ್ಲಿ ಸ್ವಲ್ಪ ಡಿಫಿಷಿಯನ್ಸಿ. ರೂಟ್ಗೆ ಸ್ವಲ್ಪ ಗೊಬ್ಬರ ಕೊಡಿ ಅಂತ ಕೇಳ್ತಾ ಇದೆ, ಟಾನಿಕ್ಗಳು ಗೊಬ್ಬರ ರೂಪದಲ್ಲಿ. ಇದು ಅಷ್ಟೇ ಹಾಂ, ಲೈಟಾಗಿ ಇದೊಂದಕ್ಕೆ ಮಾತ್ರ. ನೀರು ಜಾಸ್ತಿ ಓವರ್ ಆಗ್ಬಿಟ್ಟೈತೆ. ಗುದ್ದಲಿ ಬಿಡಿಸ್ಬೇಕು. ಗುದ್ದಲಿ ಬಿಡಿಸಿ ಸರಿ ಆಗುತ್ತೆ ಅದು. ಎಲ್ಲೇ ಇಲ್ಲಿ ಕಂಬ ಹೊಡೆದಾದೆ ನಿಮ್ಗೆ ಇದೇ ಜಾಸ್ತಿ ಡೌಟ್ ಬರೋದು. ಇಲ್ಲಿ ನೋಡಿ, ಹಾಂ, ಇದು 2 ಲೇಯರ್ 3 ಲೇಯರ್ಗೆ ಏನು ತಲೆ ಕೆಡ್ಸ್ಕೊಳ್ಳಂಗಿಲ್ಲ ನೀವು. ಆ ಪಟ್ಟೆ ಹೊರಗಡೆಗೆ ಬರ್ತದೆ ನೋಡಿ, ಇದು ಈ ಪಟ್ಟೆ ಹೊರಗಡೆಗೆ ಬಿಟ್ಟಿದೆಯಲ್ಲ, ಈ ಪಟ್ಟೆ ಹೊರಗಡೆಗೆ ಬಿಡೋ ಅಂಥದ್ದು ಕಂಬ ದಪ್ಪ ಆಯ್ತದೆ ಅಂತ. ಸೊ ಆಮೇಲೆ ಏನು ಪ್ರಾಬ್ಲಮ್ ಇಲ್ವಣ? ಅದು ಯಾವುದು? ಆ ಕಲರ್ದೇನು ಪ್ರಾಬ್ಲಮ್ ಇಲ್ಲ. ಅದೇನು ಇದು ಗೆಡ್ಡೆ ದಪ್ಪ ಆಯ್ತದಲ್ಲ, ಅದು ಹೊಡಿತಾ ಇದೆ ಅಷ್ಟೇ. ಗೆಡ್ಡೆ ದಪ್ಪ ಹೊಡ್ತದೆ. ಇಲ್ಲಿ ನಿಮಗೆ ಈ ಸುಳಿ ಒಂತ ಕೂಡಬಾರ್ದು, ಇವು ಒಂತ ಕೂಡಬಾರ್ದು ಅವು. ಆವಾಗ ಕೆಳಗಡೆಯಿಂದ ಆಹಾರ ತಳ್ತಾ ಇಲ್ಲ ಅಂತ. ಆಹಾರ ತಳ್ಳಿದ್ರೆ ನೋಡಿ, 1 2 3 4 ಒಂದು ತಿಂಗಳಲ್ಲಿ ಏನೋ ಕೊಟ್ಟಿದ್ರಿ. ಆಚೆ 1 2 3 4 5 6 ಇಲ್ಲಿ 1 ತಿಂಗಳಲ್ಲಿ ಏನೂ ಗೊಬ್ಬರ ಕೊಟ್ಟಿಲ್ಲ. ಈ ಕಡೆ ನಿಂತ್ಕೊಳ್ಳಿ, ಈ ಕಡೆಗೆ ನೀವು. ಇಲ್ಲಿ ನೋಡಿ, ಇವು ಇಷ್ಟು ಸ್ಟ್ರಕ್ ಆಗಿದಾವ, ಒಂದೇ ಥರ ತಡಕೊಂಡಿದ್ದಾವ. ಇಲ್ಲಿಂದ ಈಚೆ ಜಂಪ್ ಆಗಿದೆಯಾ? ಸೊ ಇಲ್ಲಿ ಗೊಬ್ಬರ ಕೊಡ್ತೀರಾ, ಗಾಳಿನ ಆಡೈತೆ ಅಥವಾ ನೀರು ಏನೋ ಕೊಟ್ಟಿದ್ರೆ ಜಂಪ್ ಆಗೈತೆ. ಇಲ್ಲಿ ಏನೂ ಕೊಟ್ಟಿಲ್ಲ, ಒಂದೇ ಕಡೆ ಸ್ಟ್ರಕ್ ಆಗದೆ. ಈ ಥರ ಸ್ಟ್ರಕ್ ಆಗಬಾರ್ದು. ಇದು ಈಗ ಜಂಪ್ ಆಗಿರೋದ್ರಿಂದ ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತದೆ ಅದು. ಹೇಳಿ, ಇನ್ನೇನು ಡೌಟ್ ಇದೆ ಹೇಳಿ. ನೋಡೋಣ. ಇಲ್ಲೂ ನೀರು ಕೊಟ್ಬಿಟ್ರೆ ಅಡಿಕೆಗೆ ಏನು ಮಾಡೋದು? ಅದು ಡೌಟ್ ಇರುತ್ತೆ. ಇಲ್ಲಿ ನಾವು ತೇವ ನೀರು ಬಿಟ್ಟರೆ ಅಲ್ಲಿ ಗಂಟನೂ ತೇವ ಇರ್ತದೆ. ಅಡಿಕೆನೂ ಚೆನ್ನಾಗಿ ಬರ್ತದೆ. ಅಡಿಕೆ ಬಗ್ಗೆ ಏನು ಯೋಚನೆ ಮಾಡಬೇಡ. ಇದನ್ನು ನಾವು ವಾಟ್ರ್ ಸಕ್ಕರ್ ಅಂತ ಕರಿತೀವಿ. ಅಂದರೆ ನೀರ್ಗಂದು ಅಂತ. ಬುಡದಲ್ಲೇ ನೀರು ನಿಂತ್ಬಿಟ್ಟಿರ್ತದೆ. ಇದರಲ್ಲಿ ಮಕ್ಕಳೇ ಬಂದಿರಲ್ಲ. ಮಕ್ಕಳು ನೋಡಿ, ಕೆಳಗಡೆ ಬಂದಿದ್ದಾರಾ ನೋಡಿ. ನಾವು ಅದು ಬುಡ ನೋಡಿರೋದೇ ಇಲ್ಲ. ಯಾಕೆ ಅಂದರೆ, ಆಮೇಲೆ ನೋಡಿ, ಈ ಡ್ಯಾಮೇಜ್ ಆಗಿದೆ ನೋಡಿ, ಈ ಡ್ಯಾಮೇಜ್. ಇದು ಏನಕ್ಕೆ ಹಿಂಗೆ ಆಗಿರೋದು ಅಂದರೆ, 1 2 2 3 7 14 15 16 ದಿನ, ಒಂದು 15ರಿಂದ 16 ದಿನ, 20ರಿಂದ ಒಳಪಟ್ಟು, 15ದಿಂದ ಮೇಲ್ಪಟ್ಟು ಇದು ಉಳುಮೆ ಮಾಡಿಸಿದ್ದ? ಇಲ್ಲ, ತುಂಬ ದಿನ ಆಯ್ತು. ತುಂಬ ಅಂದರೆ ಒಂದು 20 ದಿನ? 20 ದಿನ ಅಲ್ಲ, 1 ತಿಂಗಳು 2 ತಿಂಗಳು ಅಲ್ಲ, ಟ್ರ್ಯಾಕ್ಟರ್ ಉಳಿಸಿ ನೋಡಿ. ಆವಾಗಿರೋ ಡ್ಯಾಮೇಜ್ ಇದು ಬೇರಿಗೆ. ಈ ಡ್ಯಾಮೇಜ್ ಆಗಿದೆಯಲ್ಲ, ಆ ಡ್ಯಾಮೇಜ್ ಆಗಿರೋದೇ ಆವಾಗ. ಇದು ರೀಸೆಂಟಾಗಿ ಮಾಡಿರೋದಲ್ಲ. ಇದು ಕಳೆ ಅಥವೇನೋ ತೆಗೆದಾಗ ಇದ್ರ ಬೇರೆ ಕಟ್ಟಾಗಿರೋರಿಗೆ ಅಲ್ಲಿ ಡ್ಯಾಮೇಜ್ ಆಗಿ ಬಂದಿರೋದು. ಹೊಡಿತಾ ಇದೆ ನೋಡಿ. ಇದಕ್ಕೇನು ಭಯ ಪಡೋಂಗಿಲ್ಲ. ಇದಕ್ಕೆ ನೋಡಿ, ಗೆಡ್ಡೆ ದಪ್ಪ ಆಯ್ತಲ್ವ ಅಲ್ಲಿ. ಗೆಡ್ಡೆ ದಪ್ಪ ಇದೆ. ಸುಮ್ಮನೆ ಯೋಚನೆ ಮಾಡೋಣ, ನಮ್ಗೇನು ಗೊತ್ತಿಲ್ಲ ನಮಗೆ ಅಂತ ಅಂದ್ಕೊಂಡು ನೋಡಿದ್ರೆ ಆ ಗೆಡ್ಡೆ ದಪ್ಪ ಆಯ್ತಾ ಇದೆ. ಆ ಗೆಡ್ಡೆ ದಪ್ಪ ಆಯ್ತಾ ಇದ್ದಾಗ ಊಟ ಜಾಸ್ತಿ ಆದಾಗ, ಈಗ ನನ್ನ ಶರ್ಟ್ ಬಟ್ಟೆ ಊಟ ಜಾಸ್ತಿ ಆದಾಗ ಒಡೆದೋಗುತ್ತದೆ. ಸೊ ಅದು ಕೂಡ ಹಂಗೆ ಆಯ್ತಾ ಇರೋದು. ಇಲ್ಲಿ ನೋಡಿ, ಎಲ್ಲ ಚೆನ್ನಾಗಿ ಬರ್ತಾಯಿದೆ ಇದೆಲ್ಲ. ಇದಿಷ್ಟು ಈ ಥರ ಬಂದುಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂತ.
ನಾವು ಫುಲ್ ಚೆನ್ನಾಗಿರೋದು ಮಾತ್ರ ತೋರಿಸ್ಬಾರ್ದು. ಹೌದು. ಹೆಲ್ತು, ಆರೋಗ್ಯ, ಅನಾರೋಗ್ಯಕ್ಕೆ ಬಂದು ಅನಾರೋಗ್ಯದಿಂದ ಮತ್ತೆ ಇಂಪ್ರೂವ್ಮೆಂಟ್ ಆಗಿರಬೇಕು. ನೋಡಿ ಇದು ಅನಾರೋಗ್ಯಕ್ಕೆ ತುತ್ತಾಗದೆ ಇಲ್ಲಿ ಈ ಎಲೆ ನೋಡಿದ್ರೆ ಯಾರೇ ನೋಡಿದ್ರು ರೋಗ ಅಂತ ಅನ್ನಿಸ್ತು. ಇಲ್ಲಿ ಬಂದು ನಿಂತೋಗದೆ ಇಲ್ಲಿ ನೋಡಿ ಅಲ್ವಾ, ಇನ್ನು ಬರೋದೇ ಇಲ್ಲ ಗಿಡ ಇದು ಅಂತ ಮಟ್ಟಕ್ಕೆ ಆಗಿದೆ. ಬಟ್ ನೀವು ಇದೆಲ್ಲ ಗೊಬ್ಬರ ಸ್ವಲ್ಪ ತಗೊಂಡ್ಮೇಲೆ, ಊಟ ತಗೊಂಡ್ಮೇಲೆ ಫುಲ್ ಬದಲಾವಣೆ ಕಂಡಿದೆ ಇದು. ನಾವು ಮೊದಲೇ ಡಿಸೈಡ್ ಮಾಡ್ತೀವಿ ಇದು ಬರೋಲ್ಲ ಅಂತ. ಬಟ್ ಇದು ನೋಡಿ ಚೆನ್ನಾಗಿ ಬಂದಿದೆ ಇದು. ಇಷ್ಟೆಲೆ ಬಂದ್ಬಿಟ್ಟರು ಸಾಮಾನ್ಯ ರೈತರು ತೆಗೆದೇ ಹಾಕ್ಬಿಡ್ತಾರೆ. ಹೊಂಟೋಗ್ಬಿಡ್ತು ಅಂತ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಅದಕ್ಕೊಂಚೂರು ಊಟ ಕೊಟ್ಟರು ಬರುತ್ತೆ. ಇದು ನೋಡಿ ಈ ಥರ ಇದ್ದಾಗ ಏನೂ ಆಗಲ್ಲ. ಇದು ಊಟ ಕೊಟ್ಟರೆ ಸಾಕು ಬಂದೇ ಬರ್ತದೆ ಅದು. ಜನ ಏನು ಮಾಡ್ತಾರೆ ಅಲ್ಲೇ ಡಿಸೈಡ್, ರೋಗ ಬಂತು ಔಷಧಿ ಹೊಡಿ. ಸರ್ ಯಾವುದು ನನ್ನ ಪ್ರಕಾರ ಔಷಧಿಲಿ ಕಂಟ್ರೋಲ್ ಮಾಡೋದಕ್ಕಿಂತ ಊಟದಲ್ಲಿ ಕಂಟ್ರೋಲ್ ಮಾಡಿ. ಔಷಧಿ ಹಾಕೋದಕ್ಕಿಂತ ಗೊಬ್ಬರ ಕೊಡಬೇಕು ಚೆನ್ನಾಗಿ ಅಷ್ಟೇ. ಅದನ್ನು ಕೊಡಲ್ಲ, ಔಷಧಿ ಥರ ಹೊಡಿತಾರೆ. ಈ ಎಲೆ ಮೇಲ್ಗಡೆ ಮಾರ್ಕಿದೆ ನೋಡಿ, ಈ ಕಾಣಿಸ್ತಾ ಇದೆಯಾ ಇದು. ಅದಿನ್ನು ಬೇರು ಬೆಳವಣಿಗೆ ಮಾಡಲಿಕ್ಕೆ ಫಾಸ್ಫರಸ್ ಗೊಬ್ಬರ ಕೊಡಿ ಅಂತ ಕೇಳ್ತದೆ. ಇದು ಓಕೆ, ಇನ್ನೂ ಆಗಬೇಕು ಅಂತ. ಯಾಕೆಂದರೆ ಶೀತ ಆ್ಯಕ್ಚುಲಿ 5ನೇ ತಿಂಗಳಿಗೆ ಬೇರು ಬೆಳವಣಿಗೆ ನಿಂತೋಗುತ್ತೆ ಇದ್ರದ್ದು. 5ನೇ ತಿಂಗಳಿಗೆ. ಸೊ ಇಲ್ಲಿ ಈ ಥರ ಶೀತ ಆಗಿ ಕೊಳೆತು ಏನಾದ್ರು ಆಗಿದ್ದರೆ ಹೊಸ ಬೇರು ಬರಬೇಕಲ್ಲ, ತಿರ್ಗಾ ಫಾಸ್ಫರಸ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಬುಡಕ್ಕೆ ಮಣ್ಣು ಕೊಡಿ ಆಯ್ತಾ. ಗಿಡ ನೋಡಿ ಜಂಪ್ ಆಗಿದೆ. ಮೋಸ್ಟ್ಲಿ ಏನೋ ತಳ್ದಂಗೆ ಆಗಿರ್ಬೇಕು ಒಂದ್ಸರಿ, ಅಷ್ಟು ಬಿಟ್ರೆ ಇನ್ನೇನು ಡಿಫಿಷಿಯನ್ಸಿ ಇಲ್ಲ, ಅದು ಬರುತ್ತೆ. ಇದು ಏನು ಸಮಸ್ಯೆ ಅದೇ ಆ ಬ್ಲಾಕ್ ಆಗಿ ನೀವು ಯೋಚನೆ ಮಾಡಬೇಡಿ. ರಸ ಹರಿತಾ ಇಲ್ಲ ತಾನೆ, ಆ ಬ್ಲಾಕ್ ಇದ್ರೆ ಏನು ಯೋಚನೆ ಮಾಡಬೇಡಿ. ರಸ ಹರಿತಾ ಇಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ. ಗಮ್ ಥರ ಸೋರ್ಬೇಕು, ಆಗ ಅದು ಪನಾಮ ರೋಗ ಅಂತ. ಅಲ್ಲಿ ಗಂಟೆ ಗಮ್ನು ಬಾಟ್ಲ್ ಹಿಂಗೆ ಅಮ್ತಾ ಬರ್ತದಲ್ಲ, ಹಂಗೆ ಹರಿತಾ ಇದ್ರೆ ಅದು ಪನಾಮ ರೋಗ, ಬೇರೆಗೆ ಹರಡ್ತದೆ ಅಂತ. ಇದು ನೋಡಿ, ಇದು ಏನೋ ಒಂದು ಟಚ್ ಆಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಏನೋ ಡ್ಯಾಮೇಜ್ ಆಗೈತೆ ಒಟ್ಟಿನಲ್ಲಿ. ಇಲ್ಲ ಯಾವುದೋ ಒಂದು ಪ್ರಾಣಿ ಗುದ್ದಿರ್ಬೋದು, ಏನೋ ಒಂದು ಸ್ವಲ್ಪ ಬರುತ್ತೆ. ಕೊನೆ ಮೋಸ್ಟ್ಲಿ ಹಿಂಗೆ ಓಪನ್ ಆದ್ರೆ ಅಲ್ಲೇ ಬಂದ್ರು ಬರ್ಬೋದು ಗೊನೆ. ಹೇಳಕ್ಕಾಗಲ್ಲ. ಕೆಲವ್ರು ಒಬ್ರದ್ದು ಏನಾಗಿತ್ತು ಅಂದ್ರೆ, ಸೊ ಈ ತರ ಮರಿ ಕುಯ್ಯಕ್ ಹೋಗಿ ಇಲ್ಲಿ ಕಟ್ ಮಾಡ್ಬಿಟ್ಟಿರ್ತಾರೆ ಮರಿ ಲೇಬರು, ಗೊನೆ ಇಲ್ಲೇ ಹೊರಗಡೆ ಬಂದ್ಬಿಟ್ಟಿತ್ತು. ಹಂಗೆ ಇದೇನು ಹರಡೋಂಥ ರೋಗ ಇದು ಏನೂ ಅಲ್ಲ. ಇದು ಹೊಡೆದೈತೆ ನೋಡಿ, ಪಟ್ಟೆ ಹೊಡೆದಿಲ್ಲ. ಇದುವೇ ಪಟ್ಟೆ ಹೊಡೆದೈತೆ. ಈಗ ಬೇಸಿಗೆ ಒಂದು ಲೇಯರ್ಗೆ ಏನು ಅನ್ಸಲಿಲ್ಲ ನನಗೆ. ಅದು ಈ ಕಡೆಲ್ಲ ಹೊಡೆದದೆ, ಆ ಕಡೆಲ್ಲ ಹೊಡೆದದೆ. ಅದು ಅದಾಗಿರೋದು ಇಷ್ಟೇನೆ. ಯಾವುದೋ ಪ್ರಾಣಿ ಅಥವಾ ಏನೋ ಯಾರಾದರೂ ಬೈ ಮಿಸ್ಟೇಕ್ ಆಗಿ ತಳ್ಳಿರೋದು ಇದು. ಆವಾಗ ಇದು ಹೊರಗಡೆ ಬಂದಿರೋದು. ಇಲ್ಲಿ ನೋಡಿ, ಇದು ಡ್ಯಾಮೇಜ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ಡ್ಯಾಮೇಜ್ ಎಲ್ಲ ಗೊತ್ತಾಗುತ್ತೆ. ಇದು ಏನೋ ಆಗಿದೆ ಅಷ್ಟೇ. ಯಾವುದೋ ದನ ಹೊಟ್ಟು ಬಂದಿರ್ಬೋದು, ಬೇರೆ ಇನ್ನೇನೋ ಒಂದು ಆಗಿರ್ಬೋದು. ಅದು ಬಿಟ್ಟು ಪ್ರಕೃತಿಯಿಂದ ಆಗಿರಲ್ಲ. ಈಗ ಒಂಚೂರು ನೀವು ಮಣ್ಣು ಕೊಡ್ಸಿಸ್ಬಿಡಿ, ಹೊತ್ತಿಗೆ ನೀರು ಕಡಿಮೆ ಮಾಡಿ 2 ಅಡಿ ದೂರದಲ್ಲಿ ನೀರು ಕೊಡಿ ಇದಕ್ಕೆ. ಎಲ್ಲಿ ಇಲ್ಲಿ ಇಷ್ಟೇ ಶೀತ ಎಲ್ಲಿ ಕಡಿಮೆ ಇದೆ ಅಲ್ಲಿ ಚೆನ್ನಾಗಿ ಬಂದಿದೆ. ಶೀತ ನೀರು ನಿಂತ್ಕೊಂಡಿರ್ತಾವೆ, ಡೌನ್ ಆಗಿದೆ ಅಷ್ಟೇ. ಹಾಂ, ಏನು ತೊಂದರೆ ಇಲ್ಲ, ಬರ್ತವೆ, ಏನು ಸಮಸ್ಯೆ ಏನಾಗಿಲ್ಲ. ಏನು ಬೇರೆ ಇನ್ನೇನು ಮೇಜರ್ ಡಿಸೀಸ್ ಏನು ಪ್ರಾಬ್ಲಮ್ ಏನಿಲ್ಲ, ಏನು ತೊಂದರೆ. ಈಗ ಏನು ಅನಿಸ್ತಾವಲ್ಲ ಗಿಡಗಳು, ಈಗ ಸಮಾಧಾನ ಅನ್ನಿಸ್ತವೆ ನಾವು ಹೇಳಿದ್ಮೇಲೆ ಮಾಹಿತಿಗಳು. ಹಾಂ, ಅಲ್ಲ ಈಗ ನನ್ನನ್ನು ಸಮಾಧಾನ ಮಾಡೋಕ್ಕೆ ಹೇಳ್ಬೇಡ್ರಿ. ನೋಡಿ, ಈಗ ಆ ಗಿಡದೊತ್ತಿಗೆ ಹೋಗಿ ಈ ಗಿಡಕ್ಕೆ ನೋಡಿ, 2 ಎಲೆ, 3ನೇ ಎಲೆ, 4ನೇ ಎಲೆ ನೋಡಿ. ಅದು ಆ ಎಲೆ, ಈ ಕಡೆ ಎಲೆ, ಅದು ಅದರಲ್ಲಿ 2ರಲ್ಲಿ ಏನೋ ವ್ಯತ್ಯಾಸ ಇದೆ ನೋಡಿ, ಕಂಡುಹಿಡೀರಿ ನೋಡೋಣ. ಅಲ್ಲೆಲ್ಲ ನಿಮ್ಮ ಕೈ ಹೊತ್ತಿಲ್ಲ, ಅಲ್ಲೇ ಈಗ ನೀವು ಟಚ್ ಮಾಡಿದ್ರಿ, ಕೈ ಟಚ್ ಮಾಡಿದ್ರಿ, ಇಲ್ಲಿ ಹಾಂ, ಇದೆಲ್ಲ ಸಿಂಕ್ ಆಗಿದೆ ಅಂದರೆ ಅದು ಪ್ರೌಢ ವ್ಯವಸ್ಥೆಗೆ ಬಂದು ಮೈಕ್ರೋನ್ಯೂಟ್ರಿಯೆಂಟ್ ಕೇಳ್ತಾ ಇದೆ. ಅಲ್ಲಿ ಬೇರೆ ಯಾವಾಗ ನೋಡಿ ಕೆಳಗಡೆ ಕೊಳ್ತಾಗ ನೋಡಿ, ಶೀತ ಪಾಚಿ ಬಂದ್ಬಿಟ್ಟೈತೆ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಆಲ್ರೆಡಿ ನಿಮಗೆ 1, 2, 7, ಒಂದು 15 ದಿವಸ 20 ದಿವಸ ಥರ ಹೇಳೈತೆ ಅದು. ಬಟ್ ನಾವು ಅದು ನೋಡ್ಕೊಂಡ್ರಲ್ಲ ಅಷ್ಟೇ. ಅದಾಯ್ತಾ. ಅದಾದಮೇಲೆ ನೋಡಿ, ಈ ಗರಿ ಒಣಗ್ತಾ ಇದ್ದಾರೆ ನೋಡಿ.
ಇದು ಆಲ್ರೆಡಿ ಪ್ರೌಢ ವ್ಯವಸ್ಥೆ ಬಂದಿನಿ ಗರ್ಭ ಕಟ್ತಾ ಇದೆ ಅದು ಒಳಗಡೆ 4 ತಿಂಗಳು ಗರ್ಭ ಕಟ್ಟುತ್ತೆ. ಸೊ ಅದಕ್ಕೆ ಆ ಬಾರ್ಡ್ರು ಈ ಬಾರ್ಡ್ರ್ ಒಣಗ್ತಾ ಇದೆಯಲ್ಲ ಈ ಬಾರ್ಡ್ರ್ ಅದಕ್ಕೆ ಇದು ಹೂ ಕಚ್ಚೋಕ್ಕೆ ಒಳಗಡೆನೆ ರೆಡಿ ಆಗ್ತಾ ಇದೆ ಈಗ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಆಯ್ತಾ ಇದೆ ಅದು ಆಲ್ರೆಡಿ. ಅದ್ರ ಪಾಡ್ಗೆ ಅದು ಪುಷ್ ಮಾಡ್ಕೊಂಡು ಮೇಲೆ ಬರುತ್ತೆ. ಸೈಡ್ ಇದೆ ಇದಾಗಿರಲ್ಲ. ಹಾಂ ಈ ಸೈಡ್ ಬಾರ್ಡ್ರ್ ಯಾವಾಗ ಹಿಂಗಾಗುತ್ತೆ ನಾನು ಪ್ರೌಢ ವ್ಯವಸ್ಥೆಗೆ ಬಂದಿನಿ ಆಲ್ರೆಡಿ ಪ್ರೆಗ್ನೆನ್ಸಿ ಆಯ್ತಾ ಇದೆ ಅಂತೇಳಿ ಇದು ತೋರಿಸ್ತಾ ಇರೋದು. ಸೊ ಅಲ್ಲಿಂದ ತಳ್ತಾ ಬರುತ್ತೆ. ಈ ಭೂಮಿನಲ್ಲಿ ನಿಮ್ಗೆ ಸಿಗ್ನಿಲ್ಲ ಆಹಾರ ಅಂದಾಗ ಇದರಲ್ಲಿ ಎಳ್ಕೊಳಕ್ಕೆ ಶುರು ಮಾಡ್ಬಿಡ್ತದೆ ನಿಮಗೆ. ಆವಾಗ ಅದನ್ನು ಅರ್ಥ ಮಾಡ್ಕೊಂಡು ಇದಕ್ಕೆ ಗೊಬ್ಬರ ಕೊಡಬೇಕಷ್ಟೇ. ಈಗ ಡ್ರಂಚಿಂಗ್ ಮಾಡಿದ್ರೆ ಅಲ್ಲಿಗೆ ಅರ್ಧ ಲೀಟ್ರ್ ಇಲ್ಲಿಗೆ ಅರ್ಧ ಲೀಟ್ರ್. ಆ ಕಡೆ ಹಾಕ್ತಾರೆ. ಓಕೆ ಸರ್, ನಂದು 9902038931 ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ.